ಹೊಸ ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಜಿಬ್ಲಿ ಆ್ಯಪ್ ಅಂಥೇಳಿ ನಿಮ್ಮ ಫೋಟೋವನ್ನು ಬದಲಾಯಿಸ್ಕೊಳ್ತಕ್ಕಂಥ ಗೀಳಿ ಇರುವವರಿಗಾಗಿ ಒಂದು ಸುದ್ದಿ ಅಂತ ಹೇಳಬಹುದು ನಾವು. ಅದರಲ್ಲೇನೋ ಒಂದು ನಿಮ್ಮ ಫೋಟೋ ಇರುತ್ತೆ, ಅದೇ ರೀತಿಲಿ ಗಿಬ್ಲಿ ಆ್ಯಪ್ಗೆ ಕೊಟ್ಟಾಗ ಅದು ಸ್ವಲ್ಪ ಗೊಂಬೆ ಥರ ನಿಮ್ಮ ಫೋಟೋವನ್ನು ಮಾಡಿಕೊಡುತ್ತೆ. ಇದನ್ನು ಹಾಕೊಂಡ್ರೆ ಹೇಗೆ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಜನಗಳಿಗೆಲ್ಲ ಇರುತ್ತಲ್ಲ, ಅಂಥ ಹುಚ್ಚೇನಾದರೂ ನಿಮಗಿದ್ದರೆ ಈ ಸ್ಟೋರಿ ನೀವೊಮ್ಮೆ ನೋಡಬೇಕಾಗತ್ತೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದೆ ಜಿಬ್ಲಿ ಫೋಟೋಗಳು. ಎಲ್ಲಿ ನೋಡಿದರೂ ಕೂಡ ಜಿಬ್ಲಿ ಆ್ಯನಿಮೇಟೆಡ್ ಚಿತ್ರಗಳದ್ದೇ ಒಂದು ಹಾವಳಿ ಆಗಿಬಿಟ್ಟಿದೆ. ಸೆಲೆಬ್ರಿಟೀಸ್, ಇನ್ಫ್ಲೂಯೆನ್ಸರ್ಗಳಿಂದ ಜಿಬ್ಲಿ ಫೋಟೋಸ್ ಬಳಕೆ ಆಗ್ತಾ ಇದೆ. ಇಲ್ಲಿ ತಮ್ಮ ಫೋಟೋವನ್ನು ಆ್ಯಪ್ಗೆ ಹಾಕ್ಬಿಟ್ರೆ ಆ ಕಡೆಯಿಂದ ಒಂದು ಫೋಟೋ ಬರುತ್ತೆ, ಸೇಮ್ ಅವ್ರ ಥರನೇ ಇರುತ್ತೆ, ಆದರೆ ಅದು ಆ್ಯನಿಮೇಟೆಡ್ ಫೋಟೋ, ಅದು ಗೊಂಬೆ ಥರ ಫೋಟೋ ಬರುತ್ತಲ್ಲ ಅಲ್ಲಿ ಅದು. ಸೊ ಹಾಗಾಗಿ ಈ ಫೋಟೋ ಬಳಸೋರು ಈ ಥರದ್ದು ಈ ಆ್ಯಪನ್ನು ಬಳಸ್ತಾ ಸ್ವಲ್ಪ ಹುಷಾರಾಗಿರಿ ಅಂತ. ತಮ್ಮ ಫೋಟೋಗಳನ್ನೇ ಜಿಬ್ಲಿ ಮೂಲಕ ಬದಲಾಯಿಸಿಕೊಳ್ತಕ್ಕಂಥ ಗೀಳು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಈ ಜಿಬ್ಲಿ ಗೀಳಿನ ಬಗ್ಗೆ ಎಚ್ಚರಿಕೆಯನ್ನು ಗೋವಾ ಪೊಲೀಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ ಗೋವಾ ಪೊಲೀಸ್ ಇಲಾಖೆ. ಹಾಗಾದರೆ ಜಿಬ್ಲಿ ಬಳಸೋದ್ರಿಂದ ಪ್ರಾಬ್ಲಮ್ ಏನು ನೋಡಿದ್ರೆ, ನೋಡಿ, ಜಿಬ್ಲಿ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೆಯದು. ನಿಮ್ಮ ಫೋಟೋಗಳನ್ನು ಬದಲಾಯಿಸಿಕೊಳ್ಳುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗತ್ತೆ. ಈ ಟ್ರೆಂಡ್ ಮನರಂಜನೆ, ಏನೋ ಕಾಮಿಡಿ ಆಗಿರುತ್ತೆ, ತಮಾಷೆ ಆಗಿರುತ್ತೆ ಅಂತ ಅಂದುಕೊಳ್ಳಬಹುದು, ಮನರಂಜನೆಯ ಭಾಗ ಆಗಿರಬಹುದು. ನಿಮ್ಮ ವೈಯಕ್ತಿಕ ಚಿತ್ರಗಳನ್ನು ಅಪ್ಲೋಡ್ ಮಾಡಿದಾಗ ಅವು ಮಿಸ್ಯೂಸ್ ಆದರೆ ದುರ್ಬಳಕೆ ಕೂಡ ಆಗುವಂಥ ಚಾನ್ಸಸ್ ಇದೆ. ನಿಮ್ಮ ಫೋಟೋಗಳು ಸೈಬರ್ ವಂಚಕರ ಕೈಗೆ ಸಿಗಬಹುದು. ಸೈಬರ್ ವಂಚಕರು ನಿಮ್ಮ ಫೋಟೋ ದುರ್ಬಳಕೆ ಮಾಡಿಕೊಳ್ಳಬಹುದು. ಜಿಬ್ಲಿಯಲ್ಲಿ ಫೋಟೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ. ನೀವು ಏನಾದರೂ ಸೈಬರ್ ವಂಚನೆ ಆಗಿದ್ದಲ್ಲಿ ತಕ್ಷಣ 1930ಗೆ ನೀವು ಕಾಲ್ ಮಾಡಿ. ಜಿಬ್ಲಿ ಅಂದರೆ ಏನು ಅಂದರೆ, ನೋಡಿ, ಸ್ಟುಡಿಯೋ ಜಿಬ್ಲಿ ಎಂಬುದು ಒಂದು ಚಾಟ್ GPT ಓಪನ್ AI. ಇದನ್ನು ಓಪನ್ AI ಅಭಿವೃದ್ಧಿಪಡಿಸಿರ್ತಕ್ಕಂಥ AI ಚಾಟ್ಪಾಟ್ ಇದು. ಜಿಬ್ಲಿ ಆ್ಯಪ್ನಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಬಹುದಾಗುತ್ತೆ. ಆಗ ಫೋಟೋಗಳು ಆ್ಯನಿಮೇಟೆಡ್ ರೂಪವನ್ನು ಪಡೆದುಕೊಳ್ತವೆ. ಜನ ಖುಷಿ ಪಡ್ತಾ ಇದ್ದಾರೆ. ಆದರೆ ನಿಮ್ಮ ಒರಿಜಿನಲ್ ಫೋಟೋಗಳು ಆ್ಯಪ್ನವರ ಕೈಗೆ ಸಿಕ್ಕಿ ಅವ್ರು ಅಕಸ್ಮಾತ್ ಮಿಸ್ಯೂಸ್ ಮಾಡಿದ್ರೆ ಏನು ಮಾಡ್ತೀರಿ ಅಂತ ಹೇಳಿ ಒಂದು ಪ್ರಶ್ನೆ ಇಲ್ಲಿದೆ.